ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿನಾಯಕ್ ನಾಯ್ಕ್. ಈ ಒಂದು ವಿಡಿಯೋದಲ್ಲಿ IREPS ಪೋರ್ಟಲ್ ರಿಜಿಸ್ಟ್ರೇಷನ್ಸ್ ಬಗ್ಗೆ ನಿಮಗೆ ಕೆಲವೊಂದು ಮಾಹಿತಿಯನ್ನು ಕೊಡುವಂತದ್ದು. ಇನ್ನು ಯಾರು ಕೂಡ ಈ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೆಲ್ ಐಕಾನ್ ಒತ್ತಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಯಾರಿಗಾದ್ರೂ ಡಿಜಿಟಲ್ ಸಿಗ್ನೇಚರ್ಸ್ ವಿತ್ KPP ಪೋರ್ಟಲ್ ರಿಜಿಸ್ಟ್ರೇಷನ್ಸ್ ಬೇಕಾದ್ರೆ ಇಲ್ಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪಡ್ಕೊಳ್ಳುವಂತದ್ದು. ಅದ್ರ ಜೊತೆಗೇನೆ IREPS ರಿಜಿಸ್ಟ್ರೇಷನ್ಸ್ ಬೇಕಾದಲ್ಲೂ ಕೂಡ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪಡ್ಕೊಳ್ಳುವಂತದ್ದು. ಇವತ್ತಿನ ಮಾಹಿತಿಯನ್ನ ಸ್ಟಾರ್ಟ್ ಮಾಡೋಣ. ತುಂಬಾ ಜನರಿಗೆ IREPS ಅಂತ ಒಂದು ವೆಬ್ಸೈಟ್ ಇದೆ. ಸೊ ಅದರ ರಿಜಿಸ್ಟ್ರೇಷನ್ ಬಗ್ಗೆ ತುಂಬಾ ಜನ ನೀವು ಕೇಳ್ತಾ ಇದ್ರಿ. IREPS ಅಂತ ಹೇಳಿದ್ರೆ ಇಂಡಿಯನ್ ರೈಲ್ವೆ ಇ ಪ್ರೊಕ್ಯೂರ್ಮೆಂಟ್ ಸರ್ವಿಸ್ ಅಂತ. ಸೊ ಇದರ ರಿಜಿಸ್ಟ್ರೇಷನ್ಸ್ ತುಂಬಾ ಜನ ನಾನು ಕೇಳ್ತಾ ಇದ್ರು. ಬಟ್ ನಾವು KPP ಪೋರ್ಟಲ್ ಒಂದೇ ಮಾಡಿರೋದ್ರಿಂದ ಸೊ ನಾವು ಇಲ್ಲ ಅಂತಾನೆ ಇಷ್ಟು ದಿನ ಹೇಳಿದ್ದುಂಟು. ಸೊ ಅದೇ ಕಾರಣಕ್ಕೆ ತುಂಬಾ ಎಂಕ್ವೈರೀಸ್ ಬಂದಿರೋದು. ನಾವು ಕೂಡ ಅದ್ರ ಬಗ್ಗೆ ಸ್ಟಡಿ ಮಾಡಿ ಅದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದೀನಿ. ಸೊ ಇನ್ನು ಮುಂದೆ ಯಾರಿಗಾದ್ರೂ IREPS ಅಂದ್ರೆ ಇಂಡಿಯನ್ ರೈಲ್ವೆ ಇ ಪ್ರೊಕ್ಯೂರ್ಮೆಂಟ್ ಸಿಸ್ಟಮ್ ರಿಜಿಸ್ಟ್ರೇಷನ್ಸ್ ಅಥವಾ ಟೆಂಡರ್ ಸಬ್ಮಿಷನ್ ಬಗ್ಗೆ ಏನಾದ್ರು ಮಾಹಿತಿ ಬೇಕಾದಲ್ಲಿ ನಮ್ಮನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಇದಕ್ಕೆ ರಿಜಿಸ್ಟ್ರೇಷನ್ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಏನಂತ ಹೇಳಿದ್ರೆ, ಫಸ್ಟ್ ಗೆ ನಿಮ್ದು ಆರ್ಗನೈಸೇಷನ್ ಆಗಿರುವಂತಹ ಒಂದು GST ಕಾಪಿ, ಇಂಡಿವಿಜುವಲ್ ಅಥವಾ ಸೋಲ್ ಪ್ರೊಪ್ರೈಟರ್ಶಿಪ್ ಅಥವಾ ನಿಮ್ದು ಫರ್ಮ್ ಇದ್ರೆ ಫರ್ಮ್ ನೇಮ್ ಇರುವಂತದ್ದು, ಪಾರ್ಟ್ನರ್ಶಿಪ್, ಪ್ರೈವೇಟ್ ಲಿಮಿಟೆಡ್ ಕಂಪನಿ ಯಾವ್ದೇ ಇದ್ರು ಅದು GST ಕಾಪಿ. ಅದ್ರ ಜೊತೆಗೆ ಯಾರು ಆಥರೈಸರ್ ಸಿಗ್ನೇಚರ್ ಇರ್ತಾರಲ್ಲ ಅವ್ರದ್ದು ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಅವ್ರದ್ದು ಫೋಟೋ, ಇಮೇಲ್ ID ಮತ್ತೆ ಮೊಬೈಲ್ ನಂಬರ್ ಬೇಕಾಗ್ತದೆ. ಇದ್ರ ಜೊತೆಗೆ ಬ್ಯಾಂಕ್ ಪಾಸ್ಬುಕ್. ಇನ್ ಕೇಸ್ ಏನಾದ್ರು ಪಾರ್ಟ್ನರ್ಶಿಪ್ ಫರ್ಮ್ ಇದ್ರೆ ಸೊ ಇಬ್ರು ಪಾರ್ಟ್ನರ್ದು ಡಾಕ್ಯುಮೆಂಟೇಶನ್ಸ್ ಬೇಕಾಗುತ್ತೆ. ಆಧಾರ್, ಪ್ಯಾನ್, ಫೋಟೋ, ಇಮೇಲ್ ID, ಮೊಬೈಲ್ ನಂಬರ್. ಆಮೇಲೆ ಒಂದು ಐಡೆಂಟಿಫಿಕೇಶನ್ ಫಾರ್ಮ್ ಅಂತ ನಾನೇ ಕೊಡ್ತೀನಿ ನಿಮಗೆ. ಸೊ ಅದನ್ನ ನೀವು ಫಿಲ್ಅಪ್ ಮಾಡಿ ಕೊಡಬೇಕಾಗುತ್ತೆ. ಅದ್ರ ಜೊತೆಗೆ ಆಥರೈಸೇಷನ್ ಲೆಟರ್ ಅಂತ ಕೊಡ್ತೀನಿ ನಾನು, ಅದನ್ನು ಕೂಡ ನೀವು ಫಿಲ್ಅಪ್ ಮಾಡಿ ಕೊಡಬೇಕಾಗುತ್ತೆ. ಇದೆಲ್ಲ ಡಾಕ್ಯುಮೆಂಟ್ಸ್ ನಮಗೆ ವಾಟ್ಸ್ಆಪ್ ಮುಖಾಂತರ ಈ ನಂಬರ್ಗೆ ಕಳಿಸಿದ್ರೆ ನಾನು ನಿಮ್ಗೆ IREPS ಫಸ್ಟ್ ಗೆ ಡಿಜಿಟಲ್ ಸಿಗ್ನೇಚರ್ಸ್ ಬೇಕಾಗುತ್ತೆ. ಸೊ ಅದನ್ನ ರೆಡಿ ಮಾಡ್ಕೋತೀವಿ. ಅದಾದ್ಮೇಲೆ ನಿಮ್ಗೆ ನಾನು IREPS ರಿಜಿಸ್ಟ್ರೇಷನ್ ಮಾಡಿ ಕೊಡ್ತೀವಿ. ಇದ್ರದ್ದು ಅಪ್ರೂವಲ್ ಆಗ್ಲಿಕ್ಕೆ ಮಿನಿಮಮ್ ಒಂದ್ ದಿನದಲ್ಲಿ ಅಪ್ರೂವ್ ಆಗುತ್ತೆ. ಸೊ ಅದಾದ್ಮೇಲೆ ನೀವು ರೈಲ್ವೆ ಸ್ಟ್ಯಾಂಡರ್ಡ್ಸ್ ಕೂಡ ನೀವು ಹಾಕಬಹುದು. ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ. IREPS ರಿಜಿಸ್ಟ್ರೇಷನ್ ಬೇಕಾದಲ್ಲಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪಡ್ಕೊಳ್ಳುವಂತದ್ದು. ಥ್ಯಾಂಕ್ ಯು.